Hi friends, welcome to Top Cine News and Reviews. ಕೃಷ್ಣಾವತಾರಂ ಪಾರ್ಟ್ 1 ದ ಹಾರ್ಟ್. ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಸುಷ್ಮಿತಾ ಭಟ್ ಅಂಡ್ ಸಿದ್ಧಾರ್ಥ್ ಗುಪ್ತಾ. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಶ್ರೀಕೃಷ್ಣ ಮತ್ತು ರಾಧೆಯ ಮಧ್ಯೆ ನಡೆಯುವಂತಹ ಪ್ರೇಮ್ ಕಹಾನಿ. ರುಕ್ಮಿಣಿ ಮತ್ತು ಭಾಮಾಗೆ ಶ್ರೀಕೃಷ್ಣನ ಮೇಲೆ ಪ್ರೀತಿ ಹೇಗೆ ಶುರು ಆಯ್ತು, ಶ್ರೀಕೃಷ್ಣ ಜಾಂಬವತಿನ ಮದುವೆ ಆಗೋದಕ್ಕೆ ಇದ್ದಂತಹ ಕಾರಣ ಆದ್ರೂ ಏನು, ಸಮಂತಕ ಮಣಿಯಿಂದ ಶ್ರೀಕೃಷ್ಣನ ಮೇಲೆ ಬಂದಂತಹ ಆರೋಪಗಳು, ನರಕಾಸುರನ ವಧೆ ಆದದ್ದಾದ್ರೂ ಹೇಗೆ, ಇದಿಷ್ಟು ಈ ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಸತ್ಯಭಾಮಾಳ ಕ್ಯಾರೆಕ್ಟರ್ ಒಂದು ಬಿಟ್ಟು ನನಗೆ ಮಿಕ್ಕ ಎಲ್ಲಾ ಆರ್ಟಿಸ್ಟ್ ಗಳ ಪರ್ಫಾರ್ಮೆನ್ಸ್ ಇಂಪ್ರೆಸಿವ್ ಅಂತ ಅನಿಸ್ತು. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಶ್ರೀಕೃಷ್ಣ ಭಗವಾನರ ಲವ್ ಸ್ಟೋರೀಸ್ ಇಂದ ಹಿಡಿದು ಶ್ರೀಕೃಷ್ಣಾವತಾರ ಅಂತ್ಯದ ನಂತರ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಶ್ರೀಕೃಷ್ಣನ ಸಾನ್ನಿಧ್ಯ ಸೃಷ್ಟಿಯಾಗುವ ತನಕದ ಕಥೆಯಲ್ಲಿ ಬರುವಂತಹ ಮೇನ್ ಪಾಯಿಂಟ್ಸ್ ಗಳನ್ನ ಫೋಕಸ್ ಮಾಡಿಕೊಂಡು ಈ ಚಿತ್ರದ ಕಥೆನ ಕ್ರಾಫ್ಟ್ ಮಾಡ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಅಲ್ಲಿ ಸ್ಟೋರಿ ಮೇಲೆ ಜಾಸ್ತಿ ಫೋಕಸ್ ಮಾಡಿಲ್ಲ. ಸ್ಟೋರಿಗಿಂತ ಜಾಸ್ತಿ ಕೃಷ್ಣ ಮತ್ತು ರಾಧೆಯ ಮಧ್ಯೆ ನಡೆಯುವಂತಹ ಲವ್ ಸ್ಟೋರಿನೇ ಮೇನ್ ಆಗಿ ಫೋಕಸ್ ಮಾಡ್ಕೊಂಡು ಹೋಗಿದ್ದಾರೆ. ಇದರಿಂದಾಗಿ ನನಗೆ ಫಸ್ಟ್ ಹಾಫ್ ಡ್ರ್ಯಾಗ್ ಮಾಡಿದ್ದಾರೆ ಅಂತ ಅನಿಸ್ತು, ಬೋರಿಂಗ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಅಲ್ಲಿ ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ಕ್ರೀನ್ ಪ್ಲೇ ಬೆಟರ್ ಆಗಿ ಬಂದಿದೆ. ಶ್ರೀ ಕೃಷ್ಣಾವತಾರದಲ್ಲಿ ಬರುವಂತಹ ಮೇನ್ ಸ್ಟೋರೀಸ್ ನ ಆಡ್ ಮಾಡಿದ್ದಾರೆ ಅನ್ನೋದೊಂದು ಬಿಟ್ರೆ, ಯಾವುದೇ ಒಂದು ಸ್ಟೋರಿನ ಡೀಟೇಲಿಂಗ್ ಮಾಡೋದ್ರಲ್ಲಿ ಡೈರೆಕ್ಟರ್ ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ. ಫಸ್ಟ್ ಹಾಫ್ ಅಲ್ಲಿ ರೊಮ್ಯಾಂಟಿಕ್ ಪೋರ್ಷನ್ಸ್ ನ ಕಮ್ಮಿ ಮಾಡಿ ಸ್ಟೋರಿ ಟೆಲಿಂಗ್ ಗೆ ಯೂಸ್ ಮಾಡ್ಕೊಂಡಿದ್ರೆ ಸ್ಟೋರಿ ಇನ್ನು ಡೀಟೇಲಿಂಗ್ ಆಗಿ ಬರ್ಬೋದಾಗಿತ್ತು. ಆದ್ರೆ ಡೈರೆಕ್ಟರ್ ಫಸ್ಟ್ ಹಾಫ್ ಅಲ್ಲಿ ಟೈಮ್ ವೇಸ್ಟ್ ಮಾಡಿ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲಾ ಕಥೆಗಳನ್ನು ಅರ್ಜೆಂಟ್ ಆಗಿ ಹೇಳೋದಕ್ಕೆ ಹೋಗಿದ್ದಾರೆ. ಇದರಿಂದಾಗಿ ನನಗೆ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಕಥೆಗಳು ಇನ್ಕಂಪ್ಲೀಟ್ ಫೀಲಿಂಗ್ ಕೊಡ್ತು. ಕೆಲವೊಂದಷ್ಟು ಸೀನ್ಸ್ ಅಲ್ಲಿ VFX ಇಂಪ್ರೆಸಿವ್ ಆಗಿ ಬಂದಿದೆ, ಆದ್ರೆ ಇನ್ನೂ ಒಂದಷ್ಟು ಸೀನ್ಸ್ ಎಸ್ಪೆಷಲಿ ಕೃಷ್ಣ ಮತ್ತು ಭಾಮಾಳ ಮಧ್ಯೆ ನಡೆಯುವಂತಹ ರಥದ ರೇಸ್ ಕಾಂಪಿಟೇಷನ್ ಇರುತ್ತೆ, ಆ ಒಂದು ಸೀನ್ ಅಲ್ಲಿ VFX ಡಿಸಪಾಯಿಂಟಿಂಗ್ ಆಗಿ ಬಂದಿದೆ. ಈ ಒಂದು ಫಿಲಂ ಗೆ ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಎರಡನ್ನೂ ಸಹ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಜಾಂಬವಂತ ಮತ್ತು ನರಕಾಸುರನ ಎದುರು ಶ್ರೀಕೃಷ್ಣ ಮತ್ತು ಸತ್ಯಭಾಮ ನಡೆಸುವಂತಹ ಫೈಟ್ ಸೀಕ್ವೆನ್ಸಸ್ ಸಹ ನನಗೆ ಡಿಸಪಾಯಿಂಟಿಂಗ್ ಅಂತ ಅನಿಸ್ತು. ಎಲ್ಲೋ ನನಗೆ ಇನ್ಕಂಪ್ಲೀಟ್ ಫೀಲಿಂಗ್ ಕೊಡ್ತು. ಸುಖ ಸಂಸಾರಕ್ಕೆ ಬೇಕಾಗಿರುವಂತಹ ಸೂತ್ರಗಳು, ಸ್ತ್ರೀ ಕುಲವನ್ನ ಸಮಾಜ ನಡೆಸ್ಕೋಬೇಕಾಗಿರುವಂತಹ ರೀತಿ, ಈ ಎಲ್ಲಾ ಮೆಸೇಜ್ ಗಳನ್ನ ಡೈರೆಕ್ಟರ್ ಶ್ರೀಕೃಷ್ಣ ಭಗವಾನರ ಬಾಯಿಂದ ಹೇಳ್ಸಿರೋದು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಂ. ಡೈರೆಕ್ಟರ್ ಅಂಡ್ ಟೀಮ್ ಇನ್ನೂ ಒಂದ್ ಸ್ವಲ್ಪ ಎಫರ್ಟ್ಸ್ ಹಾಕಿ ಸ್ಕ್ರೀನ್ ಪ್ಲೇ ಬೆಟರ್ ಆಗಿ ಮಾಡಿದ್ರೆ ಈ ಫಿಲಂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತಹ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.